ನಮಸ್ಕಾರ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಆದರದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಹಳ ರುಚಿಕರವಾಗಿ ಬಂದಿರುವಂತಹ ಒಂದು ಹಲಸಿನ ಹಣ್ಣಿನ ಬರ್ಫಿ ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಹಲಸಿನ ಹಣ್ಣಿನ ಸೀಸನಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೂಡ. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಹಲಸಿನ ಹಣ್ಣನ್ನು ತೋರಿಸ್ತಾ ಇದ್ದೀನಿ. ಒಂದು 30ರಿಂದ 35 ಆಗುವಷ್ಟು ಹಲಸಿನಕಾಯಿ ತೊಳೆಗಳನ್ನು ನಾನು ಬೀಜದಿಂದ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಬಿಡಿಸ್ಕೊಂಡು. ಆದಷ್ಟು ಇದು ನೀರೆಲ್ಲ ಎಳೆಯದೆ ತುಂಬ ಸಾಫ್ಟ್ ಆಗಿ ಎಲ್ಲ ಇರಬಾರ್ದು, ಆದಷ್ಟು ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿ ಬರ್ಫಿ ಕೂಡ ಬರುತ್ತೆ. ಇದನ್ನು ಇನ್ನೀಗ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಕೊಳ್ಬೇಕಾಗತ್ತೆ. ತುಂಬ ಫೈನ್ ಅಂತ ಆಗೋದಿಲ್ಲ, ನಿಮಗೆ ಫೈನ್ ಅಂತ ಆದರೆ ರುಬ್ಕೊಳ್ಬೋದು, ಅಲ್ಲ ಅಂತಂದರೆ ಸ್ವಲ್ಪ ತರಿತರಿಯಾಗಿದ್ದರೂ ಕೂಡ ಓಕೆ. ಈಗ ನೋಡ್ಬೋದು, ನೀವೀಗ ತರಿತರಿಯಾಗಿ ರುಬ್ಕೊಂಡು ತಂದಿದ್ದೀನಿ. ಇದನ್ನು ಇನ್ನೀಗ ಅಳತೆ ಮಾಡಿಕೊಂಡು ನಾವೀಗ ಒಂದು ಬಾಣಲೆಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ 250 ml ಕಪ್ಪಿನಿಂದ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ರೀತಿಯಾದಂತಹ ಮೆಜರ್ಮೆಂಟ್ ಕಪ್ಪನ್ನು ತಗೊಳ್ಬೋದು. ಇದಕ್ಕೆ ಅದರಲ್ಲಿ ಅಳತೆ ಮಾಡಿ ಹಾಕ್ಕೊಳ್ಬೇಕು. ಇಲ್ಲಿ 1/4 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಪಲ್ಪ್ ಸಿಕ್ಕಿದೆ. ಇದೀಗ ಸೈಡಲ್ಲಿ ಇರಲಿ. ಇಲ್ಲೀಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಗೋಧಿ ಹಿಟ್ಟು ಘಮ ಬರೋವರೆಗೆ ನಾವಿದನ್ನು ಫ್ರೈ ಮಾಡ್ಕೊಳ್ಬೇಕು. ಗೋಧಿ ಹಿಟ್ಟನ್ನು ನಾವೀಗ ಹಲಸಿನ ಹಣ್ಣಿನ ಪಲ್ಪಿಗೆ ಸರಿಯಾಗಿ ಅನುಗುಣವಾಗಿ ಹಾಕ್ಕೊಳ್ಬೇಕಾಗತ್ತೆ. 1/4 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ಪಲ್ಪಿಗೆ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟು ಕೂಡ ಸಾಕಾಗುತ್ತೆ. ಈಗ ಅದು ತಣ್ಣಗಾಗೋದಕ್ಕೆ ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಈಗ ಇನ್ನೊಂದು ಬಾಣಲಿಯಲ್ಲಿ ನಾವು ಆಗಲೇ ಪಲ್ಪನ್ನು ಹಾಕಿ ಇಟ್ಕೊಂಡಿದ್ದೀವಲ್ಲ ಹಲಸಿನ ಹಣ್ಣಿಂದು, ಅದನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಈಗ ಸಕ್ಕರೆಯನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ 3/4 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿದರೆ ಸಾಕಾಗುತ್ತೆ. ನೀವು ಒಂದು ವೇಳೆ ಹಲಸಿನ ಹಣ್ಣು ಅಷ್ಟು ಸಿಹಿಯಾಗಿಲ್ಲ ಅಂತ ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ನೀವು ಬೇಕಿದ್ರೆ ರುಚಿಯನ್ನು ನೋಡಿಕೊಂಡು ಅದಕ್ಕೆ ಅನುಸಾರವಾಗಿ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಹಲಸಿನ ಹಣ್ಣು ತುಂಬ ಸಿಹಿಯಾಗಿರುವ ಕಾರಣದಿಂದ 3/4 ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಸಕ್ಕರೆಯನ್ನೆಲ್ಲ ಹಾಕಿ ಆದ ನಂತರ ಅದು ನೀರೆಲ್ಲ ಬಿಟ್ಕೊಳ್ಳುತ್ತೆ. ನಾವು ಸರಿಯಾಗಿ ಅದನ್ನು ಮಿಕ್ಸ್ ಮಾಡ್ತಾ ಬಂದ ಹಾಗೆಯೇ ಸ್ವಲ್ಪ ಹೊತ್ತಿನಲ್ಲಿ ನಾವೀಗ ಒಂದು 5ರಿಂದ 7 ನಿಮಿಷದ ಹಂತದಲ್ಲಿ ನೀರೆಲ್ಲ ಸರಿಯಾಗಿ ಬಿಟ್ಕೊಂಡಾದ ನಂತರ ಕಲರ್ ಕೂಡ ಚೇಂಜ್ ಆಗುತ್ತೆ. ಒಂದು 5ರಿಂದ 10 ನಿಮಿಷದ ಹಂತದಲ್ಲಿ ಇನ್ನು ಚೆನ್ನಾಗಿ ಮುಗಿಸ್ತಾ ಬಂದ ಹಾಗೆಯೇ ಅದು ಗಟ್ಟಿ ಆಗುತ್ತೆ. ಗಟ್ಟಿ ಆದ ನಂತರ ನಾವು ಆಗಲೇ ಪುಡಿ ಮಾಡಿ ಇಟ್ಕೊಂಡಂತಹ ಗೋಧಿ ಪುಡಿಯನ್ನು ಹಾಕ್ಕೊಳ್ಬೇಕು. ಸಕ್ಕರೆ ಎಲ್ಲ ನೋಡಿ ಈಗಾಗಲೇ ನೀರು ಆಗಿದ್ದದೆಲ್ಲ ಗಟ್ಟಿಯಾಗಿದೆ. ಈ ಹಂತದಲ್ಲಿ ನಾವೀಗ ಗೋಧಿ ಪುಡಿಯನ್ನು ಹಾಕ್ಕೊಳ್ಬೋದು. ಗೋಧಿ ಪುಡಿ ಕೂಡ ಆಗಲೇ ನಾವು ಹುರಿದಿಟ್ಟ ಕಾರಣ ತಣ್ಣಗಾಗಿದೆ. ತಣ್ಣಗಾದ ಬಳಿಕ ಈಗ ಇದನ್ನು ಹಾಕ್ತಾ ಇದ್ದೀನಿ. ಈಗ ಗೋಧಿ ಪುಡಿಯನ್ನು ಹಾಕಿ ಆದ ನಂತರನೂ ಹಾಗೆಯೇ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನು ಗೋಧಿ ಪುಡಿ ಜಾಗದಲ್ಲಿ ನೀವು ಇದಕ್ಕೆ ಮೈದಾ ಹುಡಿಯನ್ನು ಹಾಕಿದರೆ ಟೇಸ್ಟ್ ಅಂತೂ ಇನ್ನೂ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮೈದಾ ಅಷ್ಟು ಇಷ್ಟಪಡಲ್ಲ ಅನ್ನೋಂಥವರು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೋದು. ಅದರ ಬದಲಾಗಿ ಅಕ್ಕಿ ಹಿಟ್ಟನ್ನೆಲ್ಲ ಹಾಕುವಂಥದ್ದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈಗ ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ನಾವು ಇದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಬೇಕು. ಈ ಸ್ಟೇಜಲ್ಲಿ ತುಪ್ಪ ಕೂಡ ಏನು ಜಾಸ್ತಿ ಬೇಕಾಗೋದಿಲ್ಲ. ಇದಕ್ಕೆ 2ರಿಂದ ಒಂದು 3 ಚಮಚ ಅಷ್ಟು ಕೊನೆ ತನಕ ನಾವು ಹಾಕ್ಕೊಳ್ಳುವಂಥದ್ದು, ಅದಕ್ಕಿಂತ ಜಾಸ್ತಿ ಬೇಕಾಗೋದಿಲ್ಲ. ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬಂತು. ಸಕ್ಕರೆ ಎಲ್ಲ ಕರಗಿ ಆಮೇಲೆ ನಾವು ಗೋಧಿ ಹಿಟ್ಟನ್ನು ಕೂಡ ಹಾಕಿ ಆದ ನಂತರ ಗಟ್ಟಿಯಾಗಿದೆ. ಇದು ಗಟ್ಟಿ ಆದ ನಂತರ 1 ಚಮಚ ಆಗುವಷ್ಟು ತುಪ್ಪವನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಏಲಕ್ಕಿ ಪೌಡರನ್ನು ಹಾಕ್ಕೊಳ್ಬೇಕು. ಕೊನೆಗೆ ಏಲಕ್ಕಿ ಪೌಡ್ರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಮತ್ತೆ ಇದಕ್ಕೆ ಲಾಸ್ಟಲ್ಲಿ ನಾವು ಸ್ವಲ್ಪ ಅಷ್ಟೇ ಇನ್ನೂ 1 ಚಮಚ ಆಗೋಷ್ಟು ತುಪ್ಪವನ್ನು ಹಾಕಿದರೆ ಬರ್ಫಿ ಕೂಡ ರೆಡಿ ಆಗುತ್ತೆ. ಸರಿಯಾಗಿ ಬರ್ಫಿ ಫೈನಲ್ ಹಂತದಲ್ಲಿ ನಮಗೆ ಹೇಗೆ ರೆಡಿ ಆಯಿತು ಅಂತ ಗೊತ್ತಾಗುತ್ತೆ ಅಂತಂದರೆ, ನಾವೀಗ ತುಪ್ಪವನ್ನೆಲ್ಲ ಹಾಕಿದ್ದೇವಲ್ಲ, ಕೊನೆಯಲ್ಲಿ ಮಿಕ್ಸ್ ಮಾಡಿ ಆದ ನಂತರ ಒಂದು 2ರಿಂದ 3 ನಿಮಿಷ ಬಿಟ್ಟ ಮೇಲೆ ಅದು ಕೈಗೆಲ್ಲ ಒಂದು ಸ್ವಲ್ಪನೂ ಅಂಟ್ಕೊಳ್ಬಾರ್ದು. ನಾವೀಗ ಮುಟ್ಟಿ ನೋಡ್ಕೊಳ್ಬೇಕು ಕೈಯಿಂದ. ಆವಾಗ ನಮಗೆ ಬರ್ಫಿ ಪ್ರೋಸೆಸ್ ಕಂಪ್ಲೀಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಆಮೇಲೆ ಅದನ್ನು ನಾವು ತೆಗೆದೀನೀಗ ತುಪ್ಪ ಸವರಿದಂತಹ ತಟ್ಟೆಗೆ ಹಾಕಿದ್ರೆ ಆಯಿತು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ನೋಡಿ, ಮುಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ. ಕೈಗೆ ಒಂದು ಸ್ವಲ್ಪನೂ ಅಂಟೋದಿಲ್ಲ ತಾನೆ. ಇಷ್ಟು ಆದರೆ ಸಾಕಾಗುತ್ತೆ. ಇನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಬೋದು. ಇನ್ನೂ ಸ್ವಲ್ಪ ನಿಮಗೆ ಗಟ್ಟಿ ಆಗಬೇಕು ಅಂತ ಅನಿಸಿದರೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿಸ್ಬೋದು. 1 ಚಮಚ ಆಗುವಷ್ಟು ತುಪ್ಪವನ್ನು ಮತ್ತೆ ಹಾಕ್ಕೊಂಡು ಕಾಯಿಸಿದರೆ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ ಅದು ಅಲ್ಲ ಇಷ್ಟೇ ಈ ಹಂತದಲ್ಲೇ ತೆಗಿಬೇಕು ಅಂತಂದರೆ ಇಷ್ಟು ಕೂಡ ಸಾಕಾಗುತ್ತೆ. ಇನ್ನೀಗ ತುಪ್ಪ ಸವರಿದಂತಹ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ರಾತ್ರಿ ಅಂದರೆ ಒಂದು 8 ಗಂಟೆಯಿಂದ 9 ಗಂಟೆಯ ಸುಮಾರಿಗೆ ನಾನು ಬರ್ಫಿಯನ್ನು ರೆಡಿ ಮಾಡ್ಕೊಂಡಿದ್ದೆ.
ಇನ್ನು ಮಾರನೇ ದಿವಸ ಬೆಳಗ್ಗೆವರೆಗೆ ನಾವು ಇದನ್ನು ಹಾಗೆಯೇ ರೂಮ್ ಟೆಂಪರೇಚರಲ್ಲಿ ತಣ್ಣಗಾಗೋದಕ್ಕೆ ಬಿಡಬೇಕು. ಆಮೇಲೆ ಅದನ್ನು ನಾವು ಬೇಕಾದಂತಹ ಶೇಪಿಗೆ ಕಟ್ ಮಾಡ್ಕೊಳ್ಬೋದು. ಈಗ ತಟ್ಟೆಗೆ ಹಾಕಿ ಲೆವೆಲೆಲ್ಲ ಮಾಡಿ ಆದ ನಂತರ ಮಾರನೇ ದಿವಸ ಬೆಳಗ್ಗಿನ ಟೈಮಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ, ಗಟ್ಟಿಯಾಗಿದೆ, ರೂಮ್ ಟೆಂಪರೇಚರಲ್ಲೇ ಇಟ್ಕೊಂಡಿದ್ದು. ಇನ್ನು ಬೇಕಾಗಿರುವಂತಹ ಆಕಾರದಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ. ಡೈಮಂಡ್ ಶೇಪಲ್ಲಿ ಬೇಕಿದ್ರೆ ಹಾಗೇನು ಕೂಡ ಕಟ್ ಮಾಡ್ಕೊಳ್ಬೋದು, ಅಥವಾ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿದರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಮನೆ ಮಂದಿಯೆಲ್ಲ ಇಷ್ಟಪಡುವಂತಹ ಈ ಬರ್ಫಿ ಹಲಸಿನ ಹಣ್ಣು ಸಿಕ್ಕಿದಾಗ ಒಮ್ಮೆ ಟ್ರೈ ಮಾಡಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈಗ ಕಟ್ ಮಾಡಿ ನಾನು ತೋರಿಸ್ತಿದ್ದೀನಿ ನೋಡಿ. ಚೆನ್ನಾಗಿ ಕಟ್ ಮಾಡ್ಕೊಳ್ಳೋದಕ್ಕೂ ಕೂಡ ಬರ್ತಾ ಇತ್ತು. ಆಮೇಲೆ ಸ್ವಲ್ಪ ಡಿಫ್ರೆಂಟಾಗಿ ನಾನು ಮಾಡಿದಷ್ಟೇ. ಇಲ್ಲಿ ಹೇಗಾಗುತ್ತೆ ಅಂತ ಒಮ್ಮೆ ಟ್ರೈ ಮಾಡಿ ನೋಡೋಣ ಅಂತ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ನಿಮ್ಮ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡೋಣ ಅಂತ ಕೂಡ ಅನ್ನಿಸ್ತು ನನಗೆ. ಇವತ್ತಿನ ಸ್ವೀಟ್ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದಲ್ಲ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.